ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋ ಶುರು ಮಾಡೋಣ ಬನ್ನಿ. ಈವ್ನಿಂಗ್ ಟೈಮಲ್ಲಿ ಈಗಂತೂ ತುಂಬಾ ಚಳಿ ಇದೆ, ಅದಕ್ಕೆ ಒಂದು ಒಳ್ಳೆ ಸ್ನ್ಯಾಕ್ಸ್ ಮಾಡೋಣ. ಅದಕ್ಕೆ ನಾನಿಲ್ಲಿ ಒಂದು ಆಲೂಗೆಡ್ಡೆಯನ್ನು ತೊಗೊಂಡಿದ್ದೀನಿ, ಬೇಯಿಸಿರೋ ಅಂಥದ್ದು, ಸ್ವಲ್ಪ ಚೆನ್ನಾಗಿ ಬೇಯಿಸಿರೋವಂಥದ್ದು. ಮತ್ತು ಇಲ್ಲಿ ನಾನು ಒಂದು 1/4 kg ಆಗೋಷ್ಟು ಚಿಕನ್ ಕೈಮಾನ ತೊಗೊಂಡಿದ್ದೀನಿ. ನೀವೇನಾದರೂ ಕೈಮಾ ಅಂಗಡಿಯಲ್ಲಿ ಮಾಡಿಸ್ಲಿಕ್ಕೆ ಆಗಿಲ್ಲ ಅಂದರೆ ಮನೆಯಲ್ಲೇ ಮಿಕ್ಸಿಯಲ್ಲಿ ಕೂಡ ಬೋನ್ಲೆಸ್ ಚಿಕನ್ನಲ್ಲಿ ನಾವು ಮಿಕ್ಸಿಯಲ್ಲಿ ಕೂಡ ನಾವು ಒಂದು 2 ರೌಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು 1/4 ಸ್ಪೂನಷ್ಟು ಚಕ್ಕೆ ಲವಂಗದ ಪುಡಿ, ಮತ್ತು ಸ್ವಲ್ಪ 1/4 ಸ್ಪೂನಷ್ಟು ಕಾಳುಮೆಣಸು, ಅಚ್ಕಾರದ ಪುಡಿ, ಮತ್ತು ಸ್ವಲ್ಪ ಧನಿಯಾ ಪೌಡರು ಮತ್ತು ಗರಂ ಮಸಾಲಾನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನು ಕೂಡ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಏಕೆಂದರೆ ಮಕ್ಕಳು ತುಂಬ ಈಗಂತೂ ಏನು ಗ್ರೀನರೀಸ್ ವೆಜಿ ಅಂತೂ ತಿನ್ನೋದೇ ಇಲ್ಲ. ಹಾಗಾಗಿ ಈ ಥರ ಏನಾದರೂ ವೆರೈಟಿಯಾಗಿ ಮಾಡಿಕೊಟ್ಟಾಗ ತಿಂತಾರೆ ಅಂತ ಹೇಳಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಇಲ್ಲಿ ಕೈಯಲ್ಲೇ ಸ್ವಲ್ಪ ಚೆನ್ನಾಗಿ ಸ್ನ್ಯಾಶ್ ಮಾಡ್ಕೊತಾ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನು ಇದಕ್ಕೆ 1 ಸ್ಪೂನ್ ಆಗೋಷ್ಟು ಮೈದಾನ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮೈದಾ ಅಥವಾ ಕಾರ್ನ್ಫ್ಲೋರು ಅಥವಾ ಅಕ್ಕಿ ಹಿಟ್ಟು ಯಾವುದನ್ನಾದರೂ ಆ್ಯಡ್ ಮಾಡ್ಕೋಬೋದು. ನಾನು ಇಲ್ಲಿ ಮೈದಾವನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬಿಕಾಸ್ ಸ್ವಲ್ಪ ಏನಾಗುತ್ತೆ ಕ್ರಿಸ್ಪಿನೆಸ್ ಬರಲಿ ಅನ್ನೋದಕ್ಕೋಸ್ಕರ ನಾನು ಇಲ್ಲಿ 1 ಸ್ಪೂನಷ್ಟು ಮೈದಾನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಯಾವ ಶೇಪಿಗೆ ನಿಮಗೆ ಇಷ್ಟ ಆಗುತ್ತೆ ಅಥವಾ ಮಕ್ಕಳು ಯಾವ ಶೇಪಲ್ಲಿದ್ದರೆ ತಿಂತಾರೆ ಅನಿಸುತ್ತೆ ಆ ಶೇಪಲ್ಲಿ ನೀವು ಮಾಡ್ಕೊಳ್ಳಿ. ನಾನು ಇಲ್ಲಿ ಸ್ವಲ್ಪ ಒಂದು ಒಡೆ ಶೇಪಲ್ಲಿ ರೌಂಡ್ಗೆ ನಾನು ಮಾಡ್ಕೊಂಡಿದ್ದೀನಿ. ಈ ಥರ ಒಂದು 4-5 ನಾನು ಮಾಡಿ ಇಟ್ಕೋತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ಅನಿಸುತ್ತೆ, ಮಕ್ಕಳಿಗೆ ಎಷ್ಟು ತಿಂತಾರೆ ಅಂತ ಅನಿಸುತ್ತೆ ಅಷ್ಟನ್ನು ಮಾಡ್ಕೊಳ್ಳಿ. ಅಥವಾ ನೀವು ಜಾಸ್ತಿಯಾಗಿ ಮಾಡಿ ಇಟ್ಕೊಂಡ್ರೂ ಕೂಡ ಏನೂ ಪ್ರಾಬ್ಲಮ್ ಆಗೋಲ್ಲ. ಆರಾಮಾಗಿ ನೀವು ಡೀಪ್ ಫ್ರೀಝರಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು 1 ವೀಕ್ವರೆಗೂ. ಏನೂ ಇದು ಪ್ರಿಸರ್ವೇಟಿವ್ ಹಾಕಿಲ್ಲದೆ ಇರೋದ್ರಿಂದ ಚೆನ್ನಾಗಿ ಆರಾಮಾಗಿ ಇರುತ್ತೆ, ಯಾವುದೇ ರೀತಿ ಹಾಳಾಗಲ್ಲ. ಇದನ್ನು ನಾನು ನೆಕ್ಸ್ಟು ಒಂದು ಎಗ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಲ್ಟು, ಒಂದು ಪಿಂಚಷ್ಟು, ಮತ್ತು ಒಂದು ಪಿಂಚಷ್ಟು ನಾನು ಇಲ್ಲಿ ಕಾಳು ಮೆಣಸಿನ ಪುಡಿ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಎಗ್ ಬೇಡ ಹಾಗೆ ಮಾಡ್ಕೊಳ್ಳೋಣ ಅನ್ನೋಂಥವ್ರು 1 ಸ್ಪೂನ್ ಕಾರ್ನ್ಫ್ಲೋರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸರಿ ಕೂಡ ಮಾಡ್ಕೋಬೋದು ನೀವು. ಇದನ್ನು ನಾನು ಇಲ್ಲಿ ಏನು ಕಟ್ಲೆಟ್ ನಾನು ಒಳಗಡೆ ಇಟ್ಕೊಂಡು ಅದಕ್ಕೆ ಇದು ಮಾಡಿಕೊಂಡು ನಾನು 2 ಬೇರೆ ಬೇರೆ ಹ್ಯಾಂಡಲ್ಲಿ ನಾನು ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ರವೆ ತೊಗೊಂಡಿದ್ದೀನಿ, ಬ್ರೆಡ್ ಕ್ರಮ್ಸನ್ನು ತೊಗೊಂಡಿಲ್ಲ. ನೀವು ಬೇಕಿದ್ರೆ ಬ್ರೆಡ್ ಕ್ರಮ್ಸಲ್ಲಿ ಕೂಡ ಮಾಡ್ಕೋಬೋದು. ನಾನು ಕೆಲವೊಂದು ಸಲ ರವೆಲ್ಲೂ ಮಾಡ್ತೀನಿ, ಕೆಲವೊಂದು ಸಲ ಶಾವಿಗೆ ಬರುತ್ತಲ್ಲ, ಕರ್ಜ್ ಶಾವಿಗೆ ಬರುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಏಕೆಂದರೆ ಮಾಮೂಲಿ ಶಾವಿಗೆ ನಾನು ತೊಗೊಳ್ಳಲ್ಲ, ಬಿಕಾಸ್ ಸ್ವಲ್ಪ ಅದು ದಪ್ಪ ಇರುತ್ತೆ, ಸ್ವಲ್ಪ ಬೇಯಲಿಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಮತ್ತು ಅದು ಸ್ವಲ್ಪ ಅಕಸ್ಮಾತ್ ಬೇಯಲಿಲ್ಲ ಅಂದರೆ ಒಳಗಡೆ ಎಲ್ಲ ಸ್ವಲ್ಪ ರಾನೆಸ್ ಹಾಗೆ ಇರುತ್ತೆ. ಹಾಗಾಗಿ ಕರ್ಜ್ ಶಾವಿಗೆಯನ್ನು ತಗೊಳ್ಳಿ, ಅದು ತುಂಬ ಬೇಗನೆ ಫ್ರೈ ಆಗುತ್ತೆ. ಈ ರೀತಿ 2 ಸೈಡು ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೋದು. ಡೀಪ್ ಫ್ರೈ ಕೂಡ ಮಾಡ್ಕೋಬೋದು. ನಾನಿಲ್ಲಿ ತವಾ ಫ್ರೈಯಲ್ಲಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಸಂಜೆ ಟೈಮ್ಗೆ ಒಳ್ಳೆ ಸ್ನ್ಯಾಕ್ಸು. ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.